ಆತ್ಮ ಅವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಇವತ್ತು ಅಂತಂದ್ರೆ ಈ ದಿವಸ ವಿಶ್ವ ಕ್ಯಾಮರಾ ದಿನ ಅಂತ ಆಚರಣೆ ಇಡೀ ಜಗತ್ತಿನಾದ್ಯಂತ ನಡೀತಾ ಇದೆ. ಕ್ಯಾಮ್ರಾಗೂ ಕೂಡ ಕೃತಜ್ಞತೆ ಹೇಳಬೇಕು, ಅದಕ್ಕೂ ಕೂಡ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕೆ ಅಂತಂದ್ರೆ ಒಂದು ಸುದ್ದಿವಾಹಿನಿ ಇರ್ಬೋದು, ಅಥವಾ ಒಂದು ಚಲನಚಿತ್ರ ಇರ್ಬೋದು, ಅಥವಾ ಯಾವುದೇ ಒಂದು ರೀತಿಯ ನಾವು ನೋಡ್ತಾ ಇರುವಂತಹ ದೃಶ್ಯ ಮಾಧ್ಯಮದ ಚಾನೆಲ್ಗಳಿರ್ಬೋದು, ಯೂಟ್ಯೂಬ್ ಇರ್ಬೋದು, ಅಥವಾ ಇನ್ಯಾವುದೇ ಒಂದು ಇನ್ಯಾವುದೇ ಒಂದು ಪ್ಲಾಟ್ಫಾರ್ಮ್ ಇರ್ಬೋದು, ಏನೇ ಆದ್ರೂ ಕೂಡ ಸುಸ್ಥಿರವಾಗಿ ಸುಸಜ್ಜಿತವಾಗಿ ಕ್ಯಾಮ್ರಾ ಅನ್ನೋದು ಮನುಷ್ಯನ ಈ ಒಂದು ಕಲೆ ಆಗಿರ್ಬೋದು, ನಾಟಕ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ಏನೇ ಒಂದು ಈ ಒಂದು ಮನುಷ್ಯನ ಹಾವಭಾವದಿಂದ ಹಿಡಿದು ಇಡೀ ವಿಶ್ವದ ಅಂತಂದ್ರೆ ಒಂದು ವಾತಾವರಣವನ್ನ ತುಂಬಾ ಅದ್ಭುತವಾಗಿ ಮನುಷ್ಯನ ಕಣ್ಣಿನ ಹಾಗೇನೆ ಈ ಒಂದು ಕೃತಕ ಕಣ್ಣು ಸೆರೆ ಹಿಡಿದು ನಮಗೆಲ್ಲ ಎಲ್ಲೋ ನಡೆಯುವಂತ ಕಾರ್ಯಕ್ರಮನ ನಾವು ಎಲ್ಲೋ ಕೂತ್ಕೊಂಡು ನೋಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಒಂದು ವಿಶ್ವ ಕ್ಯಾಮ್ರಾ ದಿನದಂದು ನಾನು ಒಂದು ಯೂಟ್ಯೂಬ್ ವಾಹಿನಿಯನ್ನ ಶುರು ಮಾಡಿ 3 ವರ್ಷ ಕಳೀತು. ನಾನು ಯಾವತ್ತೂ ಕೂಡ ಅನ್ಕೊಂಡಿರ್ಲಿಲ್ಲ ಈ ರೀತಿ ಯೂಟ್ಯೂಬ್ ಮುಖಾಂತರ ಹತ್ರದವರಲ್ಲದೆ ಇಡೀ ಪ್ರಪಂಚದಾದ್ಯಂತ ತಲುಪಬಹುದು ಅಂತ ನನಗೆ ಗೊತ್ತೇ ಇರಲಿಲ್ಲ. ತಡವಾಗಿ ಗೊತ್ತಾಯ್ತು. ತಡವಾಗಿ ಒಂದು ಚಾನೆಲ್ನ ಶುರು ಮಾಡಿದೆ, ಆತ್ಮಾವಲೋಕನ ಅಂತ. ತಡವಾದ್ರೆ ಏನಂತೆ, ಈ ಒಂದು ಹವ್ಯಾಸ ಅಂತ ಹೇಳಿ ನೋಡ್ಕೊಂಡು ಹೋಗ್ತಾ ಇದೆ. ನಾನಿಲ್ಲಿ ಮಾತನಾಡಲೇಬೇಕಾದಂತ ವಿಚಾರ ಏನು ಅಂತಂದ್ರೆ, ನಾನು ಯೂಟ್ಯೂಬ್ ಶುರು ಮಾಡಿದೆ, ಅದಕ್ಕೆ ಬಂಡವಾಳ ಅಂತ ನಾನೇನು ಹೂಡ್ಲಿಲ್ಲ. ಪ್ರಾರಂಭಿಕ ದಿನಗಳಲ್ಲಿ J2 ಅಂತ ನನ್ನ ಹತ್ರ ಮೊಬೈಲ್ ಇತ್ತು, ಸ್ಯಾಮ್ಸಂಗ್ J2. ಅದನ್ನು ಉಪಯೋಗಿಸ್ಕೊಂಡು ಪ್ರಾರಂಭಿಕ ಹಂತದಲ್ಲಿ ತೊದಲು ನುಡಿಯಾಗೇನೆ ಶುರು ಇದೆ. ಮೊದಲನೇ ಅಪ್ಲೋಡ್ ಮಾಡಿರೋ ವಿಡಿಯೋ ನಾನು ಇವತ್ತಿಗೂ ಡಿಲೀಟ್ ಮಾಡಿಲ್ಲ. ನೀವು ಆಸಕ್ತಿ ಇರೋರು ನನ್ನ ಒಂದು ಚಾನೆಲ್ನಲ್ಲಿ ವಿಡಿಯೋಗಳನ್ನ ಓಲ್ಡೆಸ್ಟ್ ವಿಡಿಯೋಗಳನ್ನ ನೋಡ್ಬೋದು. ಅದರಲ್ಲೆಲ್ಲ ನಾನು ತೊದಲ ನುಡಿಗಳನ್ನೇ ಇದೆ. ಅಂತಂದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಅವತ್ತಿನ ಕಾಲದಲ್ಲಿ J2 ನನಗೆ ಅನುಕೂಲ ಆಯ್ತು. ಇವತ್ತು ನಾನು ಉಪಯೋಗಿಸ್ತಾ ಇರೋಂಥದ್ದು A16, ಸ್ಯಾಮ್ಸಂಗ್ A16. ಈ ಒಂದು ಸ್ಯಾಮ್ಸಂಗ್ ಕಂಪ್ನಿಗೆ, ಈ ಒಂದು ತಂತ್ರಜ್ಞಾನವನ್ನ ಒದಗಿಸಿರುವಂತಹ ಇಂಜಿನಿಯರ್ಗಳಿಗೆ ಕೃತಜ್ಞತೆಯನ್ನು ಹೇಳುವ ಮುಖಾಂತರ ಈ ಒಂದು ವಿಶ್ವ ಕ್ಯಾಮ್ರಾ ದಿನದಂದು ನಾನು 4 ಮಾತು ಹೇಳಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೇನೆ. ಇದು ಒಂದು ಮಾತುಗಾರಿಕೆ ಅನ್ನೋದು ಒಂದು ಕಲೆ, ಸುಮ್ಮನೆ ಅದು ಮಾತನಾಡುವಂಥದ್ದಲ್ಲ. ಅಂತಂದ್ರೆ ಸಾಮಾನ್ಯವಾಗಿ ಶುರುನಲ್ಲಿ ತುಂಬಾ ಹೆದರಿಕೆ ಇರುತ್ತೆ, ತೊದಲು ನುಡಿ ಇರುತ್ತೆ, ಭಯ ಆಗ್ತಿರುತ್ತೆ, ಇಡೀ ಮೈಯೆಲ್ಲ ಬೇವ್ತಾ ಇರುತ್ತೆ, ಕೈಯೆಲ್ಲ ನಡುಗ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಕೂಡ ಇದನ್ನೆಲ್ಲ ಗೆದ್ದು, ಇದನ್ನೆಲ್ಲ ಈ ರೀತಿಯ ಎರರ್ ಅಂತ ಏನಿದೆ ಇದನ್ನೆಲ್ಲ ಗೆದ್ದು ನಾವು ಒಂದು ಕಲೆಯಾಗಿ ಮಾರ್ಪಡಿಸ್ತಾ, ಹೌದಪ್ಪ, ಚಕ್ರವರ್ತಿ ಸುಲಿಬೆಲೆ ಇದ್ದಾರೆ ನಂಬರ್ 1 ಟಾಪ್ ಆಗಿ ವಾಗ್ಮಿ ಅಂತ ಹೇಳೋಕೆ. ಈ ಕಡೆ ರೋಹಿತ್ ಚಕ್ರತಿರ್ತಾ ಇದ್ದಾರೆ. ಇವ್ರನ್ನೆಲ್ಲ ನನ್ನ ಆತ್ಮೀಯ ಗೆಳೆಯರು ಅಂತ ನಾನು ಭಾವಿಸ್ತೀನಿ, ಆತ್ಮೀಯ ಗುರುಗಳು ಅಂತ ಕೂಡ ಭಾವಿಸ್ತೀನಿ. ಪರವಾಗಿಲ್ಲಪ್ಪ, ನಾನು ಕೂಡ ಒಂದು 10 ನಿಮಿಷ ಮಾತನಾಡುವಂತ ಸ್ಟೇಜ್ ಮುಂದೆ ನಿಂತು ಮೈಕ್ ಹಿಡ್ಕೊಂಡು ಮಾತನಾಡುವಂತ ಸಾಮರ್ಥ್ಯ ನನಗಿದೆ ಅಂತ ಖುಷಿ ಪಡ್ತಾ ಅಂತ ಆಯ್ತು. ಹೆಂಗೆ ಈ ಒಂದು ಕ್ಯಾಮ್ರಾದಿಂದಾಗಿ ಇಷ್ಟೆಲ್ಲ ನನಗೆ ಒಂದು ಖುಷಿ ತಂದು ಕೊಟ್ಟಿದೆ. ಇನ್ನೊಂದು ಮಾತು ಹೇಳ್ಬಿಟ್ಟು ನಂದು ಈ ಕಾರ್ಯಕ್ರಮ ಮುಗಿಸ್ತೀನಿ. ಅದಾದ್ರೆ, ಈ ಒಂದು ಆತ್ಮಾವಲೋಕನ ಯೂಟ್ಯೂಬ್ ವಾಹಿನಿ ಕೇವಲ ಒಂದು ಧಾರ್ಮಿಕ ಆಚರಣೆಗಳು, ಆಧ್ಯಾತ್ಮಿಕ ವಿಚಾರಕ್ಕೆ ಮಾತ್ರ ಮೀಸಲಿಲ್ಲ, ಸಂಗೀತಕ್ಕೂ ನಾನು ಮೀಸಲಿಟ್ಟಿದ್ದೇನೆ. ಬರೀ ಆಧ್ಯಾತ್ಮ ಸಂಗೀತ ಮಾತ್ರ ಅಲ್ಲ, ಒಂದು ಲೌಕಿಕ ಜೀವನ ಏನಿದೆ ಅದಕ್ಕೂ ಕೂಡ ನಾನು ಇದನ್ನ ತೆರೆದಿಟ್ಟಿದ್ದೀನಿ. ಅಂತಂದ್ರೆ ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲವನ್ನೂ ಕೂಡ ಇದೊಂದು ಚಾನೆಲ್ ನಲ್ಲಿ ನಾನು ಒಳಗೊಂಡಂತೆ ಮುಂದುವರಿಯೋಕೆ ನಾನು ತುಂಬಾ ಇಷ್ಟಪಡ್ತೇನೆ. ಒಂದು ರೀತಿಯ ಸಂದರ್ಶನ ಅಂತಂದ್ರೆ, ಒಂದು ಮುಖಾಮುಖಿ ಕೂತ್ಕೊಂಡು ಮಾತನಾಡಿದ್ದು ಅಂತಂದ್ರೆ, ಮೊದಲನೇದಾಗಿ ಅರವಿಂದ್ ಮೂರ್ತಿ ಸರ್ ಅಂತ ಮೈಸೂರಿನ NI ಕಾಲೇಜ್ ರಿಟೈರ್ಡ್ ಆಗಿದ್ದಾರೆ, ರಿಟೈರ್ಡ್ ಪ್ರಿನ್ಸಿಪಾಲ್ ಅವರು. ತುಂಬಾ ಚೆನ್ನಾಗಿ ಒಂದು 4-5 ಎಪಿಸೋಡ್ ಮಾಡಿದೆ ಅವರ ಒಂದು ಸಾಹಿತ್ಯ ಕೃಷಿ ಹಿಡಿದುಕೊಂಡು. ಅನಂತರ ಗಮಕಿಗಳಾದಂತ ಮೈಸೂರಿನಲ್ಲಿ ಹಿರಿಯ ಗಮಕಿಗಳಿದ್ದಾರೆ, ಕೃಷ್ಣಗಿರಿ ರಾಮಚಂದ್ರ ಅಂತ, ತುಂಬಾ ಅದ್ಭುತವಾದ ಗಮಕಿಗಳವರು. ಅವರನ್ನು ಕೂಡ ಸಂದರ್ಶನ ಮಾಡಿದೆ. ಅನಂತರ ದಿನಗಳಲ್ಲಿ ನಾನು
ಕೇವಲ ಆ, ಆ, ಉ- ವಿದ್ವಾನ್ ನಂಜುಂಡ ಸ್ವಾಮಿ ಅವರು ಕೂಡ ತುಂಬಾ ಅದ್ಭುತವಾಗಿ ಮಾತನಾಡಿದ್ದೀನಿ. ಅವರು ನಾನಿಬ್ಬರು ಕೂತ್ಕೊಂಡು ಹಿರಿಯ ಸಂಗೀತ ವಿದ್ವಾಂಸರು. ಆ ಹೀಗೆ ಸಾಕಷ್ಟು ಕಲಾವಿದರನ್ನ ಹತ್ರದಿಂದ ಕೇವಲ ಅವ್ರ ನೋಡಿ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ನೀವು ಹಾಡಿದ ಹಾಡು ಅದ್ ನಂಗೆ ಇಷ್ಟ, ನಿಮ್ನ ಅಲ್ಲಿ ನೋಡ್ದೆ ಇಲ್ಲಿ ನೋಡ್ದೆ ಅನ್ನೋದಕ್ಕಿಂತ ಒಂದು ರೀತಿಯ ಹಿರಿಯ ಕಲಾವಿದರುಗಳ ಜೊತೆ ಆತ್ಮೀಯವಾಗಿ ಬೆರೆಯೋದಕ್ಕೆ ಈ ಒಂದು ಕ್ಯಾಮ್ರಾ ಕೂಡ ಅಂತಂದ್ರೆ ಈ ಒಂದು ವಾಹಿನಿ ಕೂಡ ನನಗೆ ನೆರವನ್ನು ನೀಡ್ತಾ ಇದೆ. ಸಾಕಷ್ಟು ಜನ ಉದ್ಯಮಿಗಳ ಹತ್ರನು ಮಾತನಾಡ್ಬೇಕು ಅಂತ ಹಾತೊರಿತಿದ್ದೀನಿ. ರೀಸೆಂಟ್ ಆಗಿ ಒಂದು ಕಸದಿಂದ ರಸ ಅನ್ನೋ ಕಾನ್ಸೆಪ್ಟ್ ನ ಹಿಡ್ಕೊಂಡು ಬಾಳೆ ನಾರು ಅಂತಂದ್ರೆ ಬಾಳೆ ಹಣ್ಣ ಉಪಯೋಗಿಸ್ತೀವಿ, ಅದ್ರ ದಿಂಡಿನ ಬರುವಂತ ನಾರನ್ನ ಬಿಸಾಕುವಂತ ಪದಾರ್ಥ ತಗೊಂಡು ಅವರು ಅದನ್ನ ಒಂದು ಪುಟ್ಟ ಉದ್ಯಮವಾಗಿ ಮಾಡಿ ಇಡೀ ನಮ್ಮ ಕರ್ನಾಟಕ ರಾಜ್ಯಾಂತ ಯಶಸ್ವಿಯಾಗಿ ಮುನ್ನಡೀತಾ ಇದ್ದಾರೆ. ವರ್ಷಾ ರವಿಕುಮಾರ್ ಅಂತ ಮೇಡಮ್ ಹೆಸರು. ಅವರು ಮಾಡಿದಂತ ಒಂದು ಪುಟ್ಟ ಒಂದು ಕಾರ್ಖಾನೆ ಕೂಡ ನಮಗೆ ಇನ್ಸ್ಪೈರ್ ಆಗಿದೆ. ಅವ್ರ ಹತ್ರ ಮಾತನಾಡೋದಿದೆ. ಹೀಗೆ ಸಾಕಷ್ಟು ಜನ ಹಿರಿಯರ ಹತ್ರ, ಜ್ಞಾನಿಗಳ ಹತ್ರ ನಮ್ಮ ಒಂದು ಜಿಜ್ಞಾಸೆನ ತೋರ್ಪಡಿಸ್ಕೊಳ್ಳೋಕೆ ಈ ಒಂದು ಕ್ಯಾಮ್ರಾ ಅಥವಾ ಈ ಒಂದು ವಾಹಿನಿ ತುಂಬಾ ನೆರವು ಕೊಡ್ತಾ ಇದೆ ಅಂತ ಹೇಳ್ತಾ, ಈ ಒಂದು ಕ್ಯಾಮ್ರಾಗೆ ಕೃತಜ್ಞತೆ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.